ಹಾಯ್ ಫ್ಯಾಮಿಲಿ, ನಾನು ನಿಮ್ಮ ಭೂಮಿ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದ್ರೆ ನಮ್ಮ ಎರಡನೇ ಅತ್ತಿಗೆ ಮನೆ ಸ್ವಂತ ಊರಿಗೆ ಬಂದಿದ್ದೀನಿ. ಅದು ಎಲ್ಲಿ ಅಂತಂದ್ರೆ ಬೂನಳ್ಳಿ. ಅವ್ರ ಮನೆ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಹೇಗಿದೆ ಮನೆ ಅಂತ. ಇದು ಬಾಲ್ಕನಿ ತರ ಅಲ್ಲ. ನೆಕ್ಸ್ಟ್ ಹಾಲು, ನಡುಮನೆ ಅಲ್ವಾ, ನಡುಮನೆ, ಪಡ್ಸಲೆ, ಹಾಲ್ ಅಂತ ಎಲ್ಲ ಹೇಳ್ತಾರೆ. ಅದು ಇದು ಏನೆಲ್ಲ ಇಟ್ಕೊಂಡಿದ್ದಾರೆ ನೋಡಿ ನನ್ ಮನೇಲಿ. ಇಲ್ಲೊಂದ್ ಕಾಟ್ ಇಟ್ಟಿದ್ದಾರೆ, ಇಲ್ಲಿ ಮಂಚ ಇಟ್ಟಿದ್ದಾರೆ, ಒಂದ್ ಬೀರ್ ಇದೆ, ಒಂದ್ ಟಿವಿ ಇದೆ. ಮೇಲ್ಗಡೆ ಅಟ್ಟ ತರ ಮಾಡಕ್ಕೆ ಆಲ್ರೆಡಿ ರೆಡಿ ಮಾಡಿದ್ದಾರೆ, ಇನ್ನು ಫಿಲ್ ಮಾಡಿಲ್ಲ. ಓಕೆನಾ? ಇನ್ನು ಬನ್ನಿ ಒಳಗಡೆ ಇನ್ನು ಏನೇನಿದೆ ಅಂತ ತೋರಿಸ್ತೀನಿ. ಇದು ಕಿಚನ್, ಅಡಿಗೆ ಕೊಠಡಿ. ಇಲ್ಲ, ಇನ್ನು ಅವರು ಅಡ್ಗೆ ಮಾಡ್ತಾ ಇಲ್ಲ, ಯಾಕಂದ್ರೆ ಮನೆ ಗ್ರೂಪ್ ರಿಕ್ಷಾ ಆಗಿಲ್ಲ ಅಂತ ಹೇಳಿ ಅವ್ರು ಇನ್ನೂ ಅಡ್ಗೆ ಮಾಡ್ತಾ ಇಲ್ಲ. ಜಸ್ಟ್ ಥಿಂಗ್ಸ್ಗಳು ಮಾತ್ರ, ವಸ್ತುಗಳು ಮಾತ್ರ ಇಟ್ಕೊಂಡಿದ್ದಾರೆ. ಬನ್ನಿ. ಅದೇ ರೀತಿಯಾಗಿ ಇಲ್ಲಿ ಕೊಡ್ಕೆ ಇದೆ. ಹಸುನೆಲ್ಲ ಇಲ್ಲೇ ಕಟ್ಟಾಕಣೋದು ಅವರು. ಹಸುಗಳಿದಾವೆ ಅವ್ರ ಹತ್ರ, 3 ಹಸು ಇದೆ. ಸೊ ಹಂಗಾಗಿ ಇಲ್ಲಿ ಕಟ್ಟಾಕ್ತಾರೆ ನೋಡಿ. ಇದು ಅಡ್ಗೆ ರೂಮು. ಇಲ್ಲೇ ಅವರು ಸಾನದ್ ರೂಮ್ ಅಲ್ಲೇ ಅಡ್ಗೆ ಮಾಡ್ಕೊಳ್ತಾ ಇದಾರೆ, ಯಾಕಂದ್ರೆ ಇನ್ನೂ ಮನೆ ಗ್ರೂಪ್ ಫ್ರೆಶ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಕಿಚನ್ ಆಗ್ಲೇ ತೋರಿಸಿದ್ನಲ್ಲ, ಅಲ್ಲಿ ಬರೀ ವಸ್ತುಗಳು ಮಾತ್ರ ಇಟ್ಕೊಂಡಿದ್ದಾರೆ. ಇಲ್ಲಿ ಎಲ್ಲ ಅಡ್ಗೆ ಎಲ್ಲ ಮಾಡ್ಕೊಳಕ್ ಇಲ್ಲಿ ಮಾಡ್ತಾ ಇದಾರೆ. ಇಲ್ಲೊಂದ್ ಚಿಕ್ಕ ರೂಮ್ ಇದೆ. ಇಲ್ಲೂ ಕೂಡ ರಾಗಿ ಅಕ್ಕಿನ, ಕ್ಯಾಟ್ ಇದೇನೋ, ಕ್ಯಾಟ್. ಇಲ್ಲೂ ಕೂಡ ರಾಗಿ ಅಕ್ಕಿ ಎಲ್ಲ ಇಟ್ಕೊಂಡಿದ್ದಾರೆ. ಚಿಕ್ಕ ರೂಮು ನೋಡಿ. ಕ್ಯಾಟ್ ಕೂಡಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ ಕ್ಯಾಟ್ನ. ಎಲ್ಲ ಇದೆ ಅಂತ ತೋರಿಸ್ತೀನಿ ನೋಡಿ. ಇದೆ ಹಸು. ಹೆಸರುಗಳು ನಂಗೆ ಗೊತ್ತಿಲ್ಲ ಅಷ್ಟು. ಇದೊಂದಿದೆ, ಅಲ್ಲೊಂದಿದೆ, ಇಲ್ಲೊಂದಿದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ. ಇದೆಲ್ಲ ಅವ್ರದೇ ಜಮೀನು. ಅವರು ಆಕ್ಚುಲಿ ಇಲ್ಲಿ ಹುಲ್ಲು ಬೆಳ್ದಿದೇನು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ರಾಗಿ ಬೆಳ್ದಿದ್ರಂತೆ. ರಾಗಿನ ಈಗ ಕಟಾವು ಮಾಡ್ಬಿಟ್ಟು ಅದನ್ನ ಅಲ್ಲಿ ಆ ಕಡೆ ಒಂದ್ ಸಣ್ಣ ರೂಮ್ ಇದೆ, ಅಲ್ಲಿ ಇಟ್ಟಿದ್ದಾರೆ. ಇದನ್ನ ಏನ್ ಮಾಡ್ಕೊಂಡಿದ್ರು ಅಂತ ಅಂದ್ರೆ ಕೋಳಿ ಫಾರಂ, ನಾಟಿ ಕೋಳಿ ಫಾರಂ ಮಾಡೋಣ ಅಂತ ಹೋಗಿದ್ರಂತೆ. ಬಟ್ ಅದು ಡ್ರಾಪ್ ಆಗಿದೆ, ಮುಂದೆ ಏನು ಮಾಡಿಲ್ಲ. ಬರೀ ಇಲ್ಲಿ ಬನ್ನಿ, ಇಲ್ಲಿ ರಾಗಿ ತೆನೆದು ಹುಲ್ನ ಮಾಡಿಟ್ಟಿದ್ದಾರೆ, ಬಿಡಿಸಿಟ್ಟಿದ್ದಾರೆ. ಕಟಾವ್ ಮಾಡಿದ ತೆನೆಗಳನ್ನ, ಕಟಾವ್ ಅದೇನಂತಾರೆ ಇದನ್ನ, ಕಟಾವ್ ಹುಲ್ಲು. ಸಾರಿ ಗೈಸ್, ನನಗಷ್ಟು ಗೊತ್ತಿಲ್ಲ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಇವರೇ ತಾತ. ಇವ್ರಿಗೀಗ 90 ವರ್ಷ ಆಗಿದ್ದಾರೆ. ತುಂಬಾ ಗಟ್ಟಿ ಜೀವ. ತಾತ, ನಿಮ್ಗೆ ಎಷ್ಟು ವರ್ಷ? 90 ವರ್ಷ. 90 ವರ್ಷನಾ? ಏನ್ ಹೆಸರು ನಿಮ್ದು? ನನ್ನ ಹೆಸರು ತಿಮ್ಮೇಗೌಡ ಅಂತ. ತಿಮ್ಮೇಗೌಡ ಅಂತ ಇವ್ರ ಹೆಸರು. ಇನ್ನು ಎಷ್ಟು ಚೆನ್ನಾಗಿದ್ದಾರೆ ನೋಡಿ, ದೇವರ ಆಶೀರ್ವಾದ. ಇನ್ನೂ ಚೆನ್ನಾಗಿರಿ, ಓಕೆನಾ? ಇವರೇ ನಮ್ಮ ಎರಡನೇ ಅತ್ತಿಗೆಯವರ ಅತ್ತೆ. ಇವ್ರ ಹೆಸರು ಸರೋಜಾ ಅಂತ. ಇವತ್ತು ಇವ್ರ ಮೇಲೆ ಇರೋದು ನೋಡಿ. ಅವ್ರದೇ ಇದು ಹಲಸಿನ ಮರ. ಹಲಸಿನ ಬಡ್ಕ್ಬಿಟ್ಟಿದೆ. ನಾವು ಬಡ್ಕೊ ಅಂತೀವಿ, ಎಲ್ಲ ಕಾಯಿ ಅಂತಾರೆ ಅವರು. ನಾವು ಹಲಸಿನ ಬಡ್ಕೊ ಅಂತೀವಿ. ಮೇಲ್ಗಡೆ ಎಲ್ಲ ಕಾಯಿಗಳಿದಾವೆ. ನಾವಿವತ್ತು ಏನಕ್ಕೆ ಬಂದಿದ್ದೀವಿ ಅಂದ್ರೆ, ನಮ್ಮ ಅತ್ತಿಗೆ ಎರಡನೇ ಮಗ, ಒಂದು ಸ್ಕೂಲ್ ಆನ್ಯುವಲ್ ಡೇ ಇತ್ತು. ಅದು ಸ್ಪೆಷಲ್ ಏನು ಅಂತ ಅಂದ್ರೆ, ಅವನಿಗೆ 12 ವರ್ಷ. ಅವ್ನು ಇದುವರೆಗೂ ಅವ್ನು ಡ್ಯಾನ್ಸ್ ಮಾಡೋರು ನಾವೆಲ್ಲೂ ನೋಡಿಲ್ಲ. ಅವ್ನ ಸ್ಕೂಲಲ್ಲಿ ಇದು ಫಸ್ಟ್ ಟೈಮ್ ಮಾಡ್ತಿರೋದು ಅವನು. ಅದಕ್ಕೋಸ್ಕರ ನಮಗೆ ಸ್ಪೆಷಲ್ ಆಗಿದೆ ಅಂತ ಹೇಳ್ಬಿಟ್ಟು ಬಂದಿದ್ವು, ನೋಡೋಣ ಯಾವ ರೀತಿಯಾಗಿ ಮಾಡ್ತಾನೆ ಅಂತ ಹೇಳಿ.
ನಾನು ಈಗ ಬ್ಲಾಗ್ ಮಾಡ್ತಾ ಇರಂದ್ರು ನಾನು ನಿಮ್ಗೂ ತೋರ್ಸೋಣ ಅವ್ನು ಯಾವ ರೀತಿಯಾಗಿ ಮಾಡ್ತಾನೆ ಅಂತ ಹೇಳಿ ನಿಮ್ಗೂ ತೋರಿಸ್ತಾ ಇದ್ದೀನಿ. ನಮ್ಮ ಅತ್ತಿಗೆ ನೋಡಿ ಆ್ಯನಿವಲ್ ಡೇ ಅವ್ರ ಮಗನ ಆ್ಯನಿವಲ್ ಡೇಗೆ ಫುಲ್ ರೆಡಿಯಾಗಿ ಕೂತಿದೆ. ಟೀ ಕುಡ್ಕೊಂಡು ಕಡಕ್ ಚಾಯ್ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಚಾಯ್ ಕುಡಿತಾ ಕೂತಿದ್ದಾರೆ. ನೋಡಿದ್ರಲ್ಲ ನಮ್ಮ ಅತ್ತಿಗೆ ಮಗ ಅಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ದ. ಸುಮಾರು 7 ಸಾಂಗಿಗೇನೋ ಅವ್ನು ಡ್ಯಾನ್ಸ್ ಕಲ್ತಿದ್ದ. ಅವ್ನು ಮಾತ್ರ ಅಲ್ಲ, ಅಲ್ಲಿರೋ ಎಲ್ಲ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಮುಗಿಯೋ ಹೊತ್ತಿಗಂತೂ 2 ಗಂಟೆ ಆಯ್ತು. ನಾವು ಕೊನೆವರೆಗೂ ಇದ್ದು ನೋಡ್ಕೊಂಡು ವಿಡಿಯೋ ಮಾಡೋಣ ಅನ್ಕೊಂಡೆ, ಟೈಮ್ ಆಗಿದ್ರಿಂದ ಮಾಡಕ್ಕಾಗ್ಲಿಲ್ಲ. ಮಲ್ಕೊಂಡಿದ್ದು ಲೇಟ್ ಆಗಿದ್ರಿಂದ ಬೆಳಗ್ಗೆ ಎದ್ದೇಳೋ ಹೊತ್ತಿಗೂ ಟೈಮ್ ಆಗಿತ್ತು. ಎಲ್ಲ ನಾಷ್ಟ ಮುಗಿಸಿದ್ದು ಸ್ಯಾಮ್ ಅವರು ಮಕ್ಕಳಿಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಕಾರ್ ತೊಳಸ್ತಾ ಇದ್ದಾರೆ. ನೋಡಿ ನನ್ ಮಗನೂ ಕಾರ್ ತೊಳಿತವನೆ. ಮನೆಗೂ ಮಕ್ಳೆಲ್ಲ ಸೇರ್ಕೊಂಡು ಕ್ಲೀನ್ ಆಗಿ ಕಾರ್ ತೊಳೆದ್ರು. ಸರಿ ಅಂತ ಹೇಳಿ ಮಕ್ಳನ್ನ ಬೇಕರಿ ಕರ್ಕೊಂಡು ಹೋಗಿ ಪಾರ್ಟಿ ಕೊಡಿಸಿ ಕೊನೆಗೆ ನಾವು ಊರಿಗೆ ಕೇರ್ ನಗರಕ್ಕೆ ಹೊರಟು. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್. ಅಷ್ಟೇ.